ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಎಪಿಸೋಡ್ ತುಂಬಾನೇ ಚೆನ್ನಾಗಿತ್ತು. ಸ್ವಲ್ಪ ಬೇಜಾರು ಕೂಡ ಇಲ್ಲಿ ಆಯ್ತು. ಆದ್ರೆ ಒಂದು ವಿಚಾರದ ಬಗ್ಗೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗಿದೆ. ಇಲ್ಲಿ ಗಿಲ್ಲಿಯವರು ಮತ್ತೆ ಕಾವ್ಯವರು ಈ ಒಂದು ಪೇರ್ನ ತುಂಬಾ ಜನ ಇಲ್ಲಿ ಇಷ್ಟ ಪಡ್ತಾ ಇದ್ದಾರೆ. ಕೆಲವೊಬ್ರು ಫ್ರೆಂಡ್ಸ್ ಅಂತ ಅನ್ಕೊಂಡಿದ್ದಾರೆ, ಇನ್ನು ಕೆಲವೊಬ್ರು ಗಿಲ್ಲಿಯವರು ಕಾವ್ಯ ಅವ್ರನ್ನ ಲವ್ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಅನಿಸ್ತದೆ. ಯಾಕಂದ್ರೆ ಅವ್ರು ಮಾಡೋ ರೀತಿನೂ ಕೂಡ ಇಲ್ಲಿ ಅದೇ ರೀತಿಯಲ್ಲಿ ಇತ್ತು. ಮತ್ತೆ ಇಲ್ಲಿ ಜನಗಳ ಒಪಿನಿಯನ್ ಕೇಳಿದಾಗೂ ಕೂಡ ಇಲ್ಲ ಇವರಿಬ್ರು ಫ್ರೆಂಡ್ಸ್ಗಿಂತ ಲವರ್ ತರ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿದ್ದು ಉಂಟು. ಆದ್ರೆ ಇದ್ರ ಬಗ್ಗೆ ಕ್ಲಿಯರ್ ಆಗಿ ಗೊತ್ತಾಯ್ತು. ಎಷ್ಟೊಂದು ಜನ ಕ್ವಶನ್ ಕೂಡ ಇಲ್ಲಿ ಕೇಳಿದ್ರಿ, ಕಮೆಂಟ್ ಕೂಡ ಮಾಡಿದ್ರಿ. ಇದ್ರ ಬಗ್ಗೆ ಗಿಲ್ಲಿಯವರು ಒಂದು ಕ್ಲಿಯಾರಿಟಿ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇವತ್ತಿನ ಎಪಿಸೋಡ್ ಅಲ್ಲಿ ಗೊತ್ತಾಯ್ತು. ಇದು ಕಂಟೆಂಟ್ಗೋಸ್ಕರ ಮಾಡ್ತಾ ಇರೋದು, ತುಂಬಾ ಸೀರಿಯಸ್ ಆಗಿ ಇಲ್ಲ. ಇಲ್ಲಿ ಗಿಲ್ಲಿಯವರು ಹೇಳ್ತಾರೆ, ನಾನೇನಾದ್ರೂ ಬಂದು ನಿನಗೆ ಇಲ್ಲಿ ಪ್ರಪೋಸ್ ಮಾಡಿದ್ದೀನ ಅಂತ ಅಂದ್ಬಿಟ್ಟು ಕಾವ್ಯ ಅವರು ಸೀರಿಯಸ್ ಆಗಿ ಕುಂದಿರ್ಸ್ಕೊಂಡು ಒಂದ್ ಕಡೆ ಇಲ್ಲಿ ಕೇಳ್ತಾರೆ. ಯಾಕಂತಂದ್ರೆ ಇದು ಬೇರೆ ರೀತಿ ಆಗ್ಬಾರ್ದಲ್ಲ ಅಂತ ಅಂದ್ಬಿಟ್ಟು. ಇದ್ರ ಬಗ್ಗೆ ಸ್ಪಂದನ ಅವ್ರು ಕೂಡ ಇಲ್ಲಿ ಕೇಳಿದ್ರು. ನಿನ್ನೆ ಎಪಿಸೋಡ್ ಯಾರ್ಯಾರು ನೋಡಿರ್ತೀರಾ, ಇಲ್ಲಿ ಬೇಕು ಅಂತ ಅಂದ್ಬಿಟ್ಟು ಗಿಲ್ಲಿಯವರು ಕಾವ್ಯ ಹೇಳಿದ್ರೆ ಆ ಕೆಲಸ ಮಾಡ್ತೀನಿ, ಕಾವ್ಯ ಹೇಳಿದ್ರೆ ಈ ಕೆಲಸ ಮಾಡ್ತೀನಿ ಅಂತ ಇಲ್ಲಿ ಹೇಳ್ತಿದ್ರು. ಬಟ್ ಅದು ತುಂಬಾನೇ ಇರಿಟೇಷನ್ ಆಗ್ತಿತ್ತು ಅಂತ ಅಂದ್ಬಿಟ್ಟು ಸ್ಪಂದನ ಅವರು ಕಾವ್ಯ ಅವ್ರ ಜೊತೆ ಕುತ್ಕೊಂಡು ಇಲ್ಲಿ ಡಿಸ್ಕಷನ್ ಮಾಡ್ತಾರೆ. ಈ ಒಂದು ವಿಚಾರ ತುಂಬಾ ಅತಿರೇಕಕ್ಕೆ ಹೋಗಬಾರ್ದು ಅಂತ ಹೇಳಿದಾಗ ಕಾವ್ಯ ಅವರು ಕೂಡ ಇದ್ರ ಬಗ್ಗೆ ಸೀರಿಯಸ್ ಆಗಿ ತಗೊಂತಾರೆ. ಅವಾಗ ಸ್ವಲ್ಪ ಇಲ್ಲಿ ಗಿಲ್ಲಿ ಅವ್ರನ್ನ ಕರೆಸ್ಬಿಟ್ಟು ಪರ್ಸನಲ್ ಆಗಿ ಇಬ್ರು ಕೂಡ ಕುತ್ಕೊಂಡು ಮಾತಾಡ್ತಾರೆ ಒಂದ್ ಕಡೆ. ಯಾಕಂದ್ರೆ ಎಲ್ರಿಗಡೆ ಕೇಳಿದ್ರೆ ಇದು ತುಂಬಾನೇ ಬೇರೆ ರೀತಿಯ ಪೋಟ್ರೆ ಆಗ್ಬಿಡುತ್ತಲ್ಲ. ಅದಕ್ಕೆ ಇಲ್ಲಿ ಕಾವ್ಯ ಅವರು ಕೂಡ ಇಲ್ಲಿ ಗಿಲ್ಲಿ ಅವ್ರನ್ನ ಕರೆದು ಕೇಳ್ತಾರೆ ಏನಿದು ಅಂತ ಅಂದ್ಬಿಟ್ಟು. ಅದಕ್ಕೆ ಕಂಟೆಂಟ್ಗೋಸ್ಕರ ಮಾಡ್ತಿರೋದು ಅಂತ ಅಂದ್ಬಿಟ್ಟು ಇಬ್ರು ಕೂಡ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಅಂತೂ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, ಕೆಲವೊಬ್ಬರಿಗೆ ಇದು ಬೇರೆ ರೀತಿ ಕೂಡ ಅನ್ಸ್ಬಿಡುತ್ತೆ. ಕಂಟೆಂಟ್ಗೋಸ್ಕರ ಗಿಲ್ಲಿ ಈ ರೀತಿ ಹುಡುಗಿರ್ನ ಯೂಸ್ ಮಾಡ್ಕೊಂಡ ಅಂತ ಕೂಡ ಅನ್ಸ್ಬಿಡುತ್ತೆ ಕೆಲವೊಬ್ಬರಿಗೆ. ಆದ್ರೆ ಕಂಟೆಂಟ್ ಕೊಡೋಕ್ಕೋಸ್ಕರ ಇಲ್ಲಿ ಈ ತರ ಮಾಡ್ತಿದೀವಿ. ಆದ್ರೆ ಫ್ರೆಂಡ್ಶಿಪ್ ಅಂತೂ ಇಲ್ಲಿ ಇದೆ. ಯಾವುದೇ ರೀತಿಯಾದ ಒಂದು ಲವ್ ಆಲೋಚನೆ ಆಗಲಿ ಬೇರೆ ರೀತಿ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಇಬ್ಬರ ಕಡೆಯಿಂದನೂ ಕೂಡ ಕ್ಲಾರಿಟಿ ಸಿಕ್ಕಿದೆ. ಇನ್ನು ಇವರಿಬ್ಬರದು ಬೆಸ್ಟ್ ಫ್ರೆಂಡ್ಶಿಪ್ ಅಂತಾನೆ ಇನ್ಮೇಲೆ ನಾವೆಲ್ಲರೂ ಕೂಡ ಕನ್ಸಿಡರ್ ಮಾಡಬೇಕಾಗತ್ತೆ. ಆದರೆ ಕೆಲವೊಬ್ರು ಬೇಜಾರಾಗಿರುತ್ತೆ, ಇಲ್ಲ ಒಳ್ಳೆ ಪೇರ್ ಇತ್ತು, ಜೀವನದಲ್ಲೂ ಕೂಡ ಇವರಿಬ್ರು ಮದುವೆ ಆಗ್ತಾರೇನೋ ಮುಂದಕ್ಕೆ ಅಂತ ಅನಿಸಿತ್ತು. ಬಟ್ ಇವರಿಬ್ರು ಕ್ಲಾರಿಟಿ ಕೊಟ್ಟಿರೋಕ್ಕೆ ಈ ಒಂದು ವಿಚಾರ ಬೇರೆ ಕಡೆ ತಗೊಂಡೋಗೋದು ಬೇಡ, ಇಲ್ಲಿ ಇವರಿಬ್ರು ಬೆಸ್ಟ್ ಫ್ರೆಂಡ್ಸ್ ಅಂತ ಬಿಡ ತಗೊಳ್ಳೋಣ. ಈ ಒಂದು ವಿಚಾರ ಏನಿತ್ತು ಅದ್ರ ಬಗ್ಗೆ ಈಗ ಕ್ಲಾರಿಟಿ ಕೂಡ ಇಲ್ಲಿ ಸಿಕ್ಕಿದೆ. ಇನ್ನು ಇವತ್ತಿನ ಎಪಿಸೋಡ್ ಸ್ಟಾರ್ಟ್ ಆಗಿದ ತಕ್ಷಣ ಇಲ್ಲಿ ಡಾರ್ಸಲ್ ಕಡೆಯಿಂದ ಫ್ಯಾಷನ್ ಶೋ ಕೂಡ ಇಲ್ಲಿ ಮಾಡ್ತಾರೆ. ಪ್ರತಿಯೊಬ್ಬರು ಕೂಡ ನಿಜವಾಗ್ಲೂ ತುಂಬಾ ಚೆನ್ನಾಗಿ ರೆಡಿ ಆಗಿರ್ತಾರೆ, ತುಂಬಾ ಚೆನ್ನಾಗಿ ಕೂಡ ಇಲ್ಲಿ ಮಾತಾಡ್ತಾರೆ. ಎಲ್ಲಾ ಹುಡುಗಿರು ಕೂಡ ತುಂಬಾ ಚೆನ್ನಾಗಿ ರೆಡಿ ಆಗ್ತಾರೆ. ಅದರಲ್ಲೂ ಕೂಡ ಗಿಲ್ಲಿ ಅವರು ರಿಷಾ ಅವ್ರನ್ನ ಇಲ್ಲಿ ರೆಡಿ ಮಾಡಿರ್ತಾರೆ. ಇದ್ರ ಬಗ್ಗೆ ಅವರೇ ಹೊಗಳ್ಕೊಂತಾರೆ. ಬಟ್ ಎಪಿಸೋಡ್ ಅಲ್ಲಿ ಇದನ್ನ ಪ್ರಸಾರ ಮಾಡಲಿಲ್ಲ. ಇಲ್ಲಿ ಗಿಲ್ಲಿ ಅವರು ಹೇಳ್ತಾರೆ, ನೋಡು ನಾನು ರೆಡಿ ಮಾಡಿದ್ದೆ ಅಲ್ವಾ, ರಿಷಾ ಗೆದ್ದಿದ್ದಾಳೆ ಈ ಸತಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಅರೆ ರಿಷಾ, ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ಒಂದು ಫ್ಯಾಷನ್ ಶೋ ಅಂತ ಇದ್ದಾಗ ಯಾವ ರೀತಿ ನಡಿಬೇಕು ಅಂದ್ರೆ ವಾಕ್ ಮಾಡಬೇಕು, ಯಾವ ರೀತಿ ಇಲ್ಲಿ ಮಾಡಬೇಕು ಅಂತ ಇದ್ರು ತುಂಬಾ ಚೆನ್ನಾಗಿ ಮಾಡಿದ್ರು. ಎಲ್ಲರಿಗಿಂತ ಜಾನ್ವಿ ಅವರು ಚೆನ್ನಾಗಿ ಮಾಡಿದ್ರು, ಕಾವ್ಯ ಅವರು ತುಂಬಾ ಚೆನ್ನಾಗಿ ಇಲ್ಲಿ ಕಾಣಿಸ್ತಾ ಇದ್ರು, ರಕ್ಷಿತ್ ಅವ್ರು ಇರ್ಬೋದು, ಮತ್ತಿಲ್ಲಿ ಅಶ್ವಿನಿ ಗೌಡ ಅವ್ರು ಇರ್ಬೋದು, ಅವರವರು ತಕ್ಕಂಗೆ ಇಲ್ಲಿ ಪರ್ಫಾರ್ಮೆನ್ಸ್ ಕೊಟ್ಟರು. ಬಟ್ ಫ್ಯಾಷನ್ ಶೋ ಅಂತ ಅಂದಾಗ ತುಂಬಾ ಚೆನ್ನಾಗಿ ಇಲ್ಲಿ ಬ್ಯೂಟಿಫುಲ್ ಆಗಿ ಕಾಣಬೇಕಿತ್ತು. ಇಲ್ಲಿ ರಿಷಾ ಅವರು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ರು, ಅದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ. ಫೇವರಿಸಮ್ ಗೀವರಿಸಮ್ ಏನು ಇಲ್ಲಿ ಮಾಡಲಿಲ್ಲ. ಸೂರಜ್ ಅವ್ರನ್ನ ನೀವು ಅಬ್ಸರ್ವ್ ಮಾಡಿದ್ರಲ್ಲ ಗೊತ್ತಿಲ್ಲ, ರಾಶಿಕ್ ಅವ್ರು ಬಂದಿದ ತಕ್ಷಣ ಅವ್ರನ್ನೇ ನೋಡ್ಕೊಂಡು ಕೂತಿದ್ರು. ಇನ್ನು ಗಿಲ್ಲಿ ಅವರು ಕೂಡ ಅಷ್ಟೇ, ಕಾವ್ಯ ಅವ್ರು ಬಂದಾಗ ಅವ್ರನ್ನೇ ಇಲ್ಲಿ ನೋಡ್ಕೊಂಡು ಕೂತ್ಕೊಂಡಿದ್ರು. ಅದಕ್ಕೆ ಇಲ್ಲಿ ಗಿಲ್ಲಿ ಅವರು ನೋಡಬಾರ್ದು ಅಂದ್ಬಿಟ್ಟು ಸೂರಜ್ ಅವರು ಈ ತರ ತಮಾಷೆ ಎಲ್ಲ ಮಾಡ್ತಾರೆ, ಏನು ಹಸ್ ನೋಡ್ತೀಯ ಬಿಡು ಅಂತ ಅಂದ್ಬಿಟ್ಟಲ್ಲ ಈ ತರ ತಮಾಷೆಗೆ ಮಾತಾಡ್ಕೊಂತಾರೆ. ಬಟ್ ಈ ಒಂದು ವಿಚಾರ ಆದ್ಮೇಲೆನೆ ಇಲ್ಲಿ ಇವ್ರಿಬ್ರು ಒಂದು ಕ್ಲಾರಿಟಿ ತಗೊಳ್ಳೋದು, ಇದು ಸೀರಿಯಸ್ ಅಲ್ವಲ್ಲ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿತ್ತು. ಇವಾಗ ಫ್ಯಾಷನ್ ಶೋ ಏನ್ ಮಾಡಿದ್ರು, ಹುಡುಗಿರೆಲ್ಲರೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು. ರಕ್ಷಿತ್ ಅವರು ಅಷ್ಟೇ ಸ್ಯಾರಿ ಉಟ್ಕೊಂಡು ತುಂಬಾ ಚೆನ್ನಾಗಿ ಇಲ್ಲಿ ಕಾಣಿಸ್ತಾ ಇದ್ರು. ಇನ್ನು ಡೈರೆಕ್ಟ್ ನಾಮಿನೇಷನ್ ವಿಚಾರಕ್ಕೆ ಬಂದ್ಬಿಡೋಣ. ಇಲ್ಲಿ ಪ್ರತಿಯೊಬ್ರು ಕೂಡ ಈ ಸತಿ ಸ್ವಲ್ಪ ಚೆನ್ನಾಗಿ ಥಿಂಕ್ ಮಾಡಿದ್ರು ಅಂತ ಕಾಣಿಸುತ್ತೆ. ಪರ್ಸನಲ್ ಟಾರ್ಗೆಟ್ ಇಟ್ಕೊಂಡು ಯಾರನ್ನೂ ಕೂಡ ಟಾರ್ಗೆಟ್ ಮಾಡಲಿಲ್ಲ ಅಂತ ಅನ್ನಿಸ್ತು. ಆದರೆ ರೀಸನ್ಗಳು ಯಾರ್ಯಾರು ಕೊಟ್ಟರು, ಒಬ್ಬೊಬ್ರು ತುಂಬಾ ಚೆನ್ನಾಗಿ ರೀಸನ್ಗಳು ಇಲ್ಲಿ ಕೊಟ್ಟರು. ಫಸ್ಟ್ ರಕ್ಷಿತ್ ಅವ್ರು ಬರ್ತಾರೆ, ರಿಷಾ ಅವ್ರನ್ನ ಧ್ರುವಂತ್ ಅವ್ರನ್ನ ಇಲ್ಲಿ ನಾಮಿನೇಟ್ ಮಾಡ್ತಾರೆ. ನೆಕ್ಸ್ಟ್ ಸೂರಜ್ ಅವ್ರು ಬರ್ತಾರೆ, ಅವರು ಧ್ರುವಂತ್ ಅವ್ರನ್ನ ಅಭಿ ಅವ್ರನ್ನ. ಇಲ್ಲಿ ಸೂರಜ್ ಅವರಂತೂ ಎಕ್ಸಲೆಂಟ್ ಆಗಿ ಇಲ್ಲಿ ಧ್ರುವಂತ್ ಅವ್ರ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದಾರೆ, ತುಂಬಾ ಚೆನ್ನಾಗಿ ಇಲ್ಲಿ ಹೇಳಿದ್ರು. ಕಾರಣ ಏನ್ ಕೊಡಬೇಕು, ಕರೆಕ್ಟ್ ಆದ ಕಾರಣನೇ ಇಲ್ಲಿ ಕೊಟ್ಟರು. ಮತ್ತೆ ದೋಷಿ ಅಂತ ಹೇಳ್ತಾರಲ್ಲ, ಬಿಗ್ ಬಾಸ್ ಮೇಲೆ ಇವ್ರು ಇರೋದು ಒಂಥರ ದೋಷ ಅಂತ ಹೇಳ್ಬೋದು. ದೋಷಿನೂ ಹೌದು, ದೋಷನೂ ಹೌದು. ಧ್ರುವಂತ್ ಅವ್ರು ಈಚೆ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಒಪಿನಿಯನ್. ಹೇಗಿದ್ರು ನಾಮಿನೇಟ್ ಆಗಿದ್ದಾರೆ, ಬರ್ಬೋದು ಈ ವೀಕ್, ನೋಡೋಣ. ನೆಕ್ಸ್ಟ್ ರಿಷಾ ಅವರು ಮಾಳು ಅವ್ರನ್ನ ಮತ್ತೆ ಇಲ್ಲಿ ಅಭಿ ಅವ್ರನ್ನ ಇಲ್ಲಿ ನಾಮಿನೇಟ್ ಮಾಡ್ತಾರೆ. ಮತ್ತೆ ಧ್ರುವಂತ್ ಅವ್ರು ಬರ್ತಾರೆ, ಅಭಿ ಅವ್ರ ಹೆಸರು ಮಾಳು ಅವ್ರ ಹೆಸರಿನಲ್ಲಿ ತಗೋತಾರೆ. ಬಟ್ ಇವ್ರು ರೀಸನ್ ಕೊಡ್ಬೇಕಾದ್ರೆ ಧ್ರುವಂತ್ ಅವ್ರು ಏನ್ ತಪ್ಪು ಮಾಡ್ತಾ ಇದ್ರು ಅದನ್ನ ಇಲ್ಲಿ ಅಭಿ ಅವ್ರ ಮೇಲೆ ಮಾಳು ಅವ್ರ ಮೇಲೆ ಹಾಕ್ಬಿಟ್ಟು ಹೇಳಿದ್ರು ಅಂತ ಅಂದ್ಬಿಟ್ಟು ಇಲ್ಲಿ ಅನ್ನಿಸ್ತು. ನೆಕ್ಸ್ಟ್ ಕಾವ್ಯ ಅವರು ಅಭಿ ಅವ್ರನ್ನ ಮಾಳು ಅವ್ರನ್ನ ಇಲ್ಲಿ ನಾಮಿನೇಟ್ ಮಾಡ್ತಾರೆ. ಮಾಳು ಅವ್ರು ಬರ್ತಾರೆ, ಸೂರಜ್ ಅವ್ರನ್ನ, ರಾಶಿಕ್ ಅವ್ರನ್ನ. ಇಲ್ಲಿ ಸೂರಜ್ ಅವರು ರಾಶಿಕ್ ಅವರು ಮೇನ್ ಆಗಿ ಮಾಡ್ತಾರ ಮಿಸ್ಟೇಕ್ ಇಲ್ಲಿ ಇದು. ಇವರಿಬ್ರು ಕೂಡ ಒಂದೇ ಕಡೆ ಹೋಗ್ತಾರೆ, ಕುತ್ಕೊಂತಾರಲ್ಲ, ಎಲ್ರಿಗೂ ಕೂಡ ಒಂಥರ ಇರಿಟೇಷನ್ ಅಂತ ಅನ್ಸುತ್ತೆ. ಇಲ್ಲಿ ಮಾಲು ಅವರು ಪರವಾಗಿಲ್ಲ, ರೀಸನ್ ಕೊಡೋದು ಸ್ವಲ್ಪ ಬೆಟರ್ ಆಗಿ ಕೂಡ ಕಲ್ತ್ಕೊಂಡಿದ್ದಾರೆ ಇವಾಗ. ಇನ್ನು ಸ್ಪಂದನ ಅವರು ರಿಷಾ ಅವ್ರನ್ನ, ರಾಶಿಕ್ ಅವ್ರನ್ನ ನಾಮಿನೇಟ್ ಮಾಡಿದ್ರು, ಒಳ್ಳೆ ಡಿಸಿಷನ್ ಇಲ್ಲಿ. ಮತ್ತೆ ಇಲ್ಲಿ ಧನುಷ್ ಅವರು
ಬರ್ತಾರೆ ರಕ್ಷಿತ್ ಅವ್ರನ್ನ ಮಾಳು ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಧನುಷ್ ಅವರು ಇವಾಗ ಅಶ್ವಿನಿ ಗೌಡ ಅವ್ರ ಟೀಮ್ಗೆ ಸೇರಿರಕ್ಕೆ ಇಲ್ಲಿ ರಕ್ಷಿತ್ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಅನಿಸುತ್ತೆ. ಯಾಕಂತಂದ್ರೆ ಸರಿಯಾಗಿ ಆಪರ್ಚುನಿಟಿ ಯೂಸ್ ಮಾಡ್ಕೊಳ್ಳಲ್ಲ ಅಂತ ಇಲ್ಲಿ ಹೇಳ್ತಾರೆ. ಇನ್ನೂ ಎಷ್ಟು ಯೂಸ್ ಮಾಡ್ಕೊಳಕ್ಕಾಗುತ್ತೆ ರಕ್ಷಿತ್ ಅವರು? ಏನೋ ಇಲ್ಲಿ ಧನುಷ್ ಅವ್ರು ಕೊಟ್ಟಿದ್ದ ರೀಸನ್ ಇಲ್ಲಿ ಇಷ್ಟ ಆಗಲಿಲ್ಲ. ಮತ್ತೆ ಇಲ್ಲಿ ಮಾಡುವವರಿಗೆ ಓಕೆ. ಮತ್ತೆ ರಾಶಿಕ್ ಅವ್ರು ಬರ್ತಾರೆ, ಧ್ರುವಂತ್ ಅವ್ರ ಹೆಸರು, ಸ್ಪಂದನ ಅವ್ರ ಹೆಸರನ್ನ ತಗೊಂತಾರೆ. ರಾಶಿಕ್ ಅವ್ರು ನೋಡಿ ಇಲ್ಲಿ ಕರೆಕ್ಟ್ ಆದ ರೀಸನ್ ಕೊಟ್ಟರು ಧ್ರುವಂತ್ ಅವ್ರ ಬಗ್ಗೆ. ಪ್ರತಿಯೊಬ್ಬರಿಗೂ ಕೂಡ ಈಗ ಧ್ರುವಂತ್ ಅವ್ರ ಬಗ್ಗೆ ಅವ್ರದ್ದು ಯಾವ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ, ಅವ್ರು ಯಾವ ರೀತಿ ಇದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಗೊತ್ತಾಗಿದೆ. ನೆಕ್ಸ್ಟ್ ಇನ್ನು ಗಿಲ್ಲಿ ಅವರು ಅಭಿಷೇಕ್ ಅವ್ರ ಹೆಸರನ್ನ ಮತ್ತೆ ಧನುಷ್ ಅವ್ರ ಹೆಸರನ್ನ ಇಲ್ಲಿ ತಗೊಂತಾರೆ. ಇಲ್ಲಿ ಗಿಲ್ಲಿ ಅವರಂತೂ ಸಖತ್ತಾಗಿ ಇಲ್ಲಿ ಪ್ರತಿಯೊಬ್ಬರನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಇಲ್ಲಿ ಗೊತ್ತಾಗ್ತದೆ. ಇಲ್ಲಿ ಅಭಿ ಅವ್ರ ಬಗ್ಗೆನೂ ಕೂಡ ಅವರು ಏನೊಂದು ರೀಸನ್ ಕೊಟ್ಟರು ಚೆನ್ನಾಗಿತ್ತು. ಅದರಲ್ಲೂ ಕೂಡ ಧನುಷ್ ಅವ್ರ ಬಗ್ಗೆ ಇಲ್ಲಿ ಹೇಳ್ತಾರಲ್ಲ, ಯಾರ ಹತ್ರನೂ ಕೂಡ ನಿಷ್ಠೂರ ಆಗ್ಬಾರ್ದು ಅಂತ ಅಂದ್ಬಿಟ್ಟು ಇಲ್ಲಿ ಪ್ರಯತ್ನ ಪಡ್ತಾ ಇದ್ದಾನೆ ಅಂತ ಇಲ್ಲಿ ಹೇಳಿದ್ರು. ನಿಜವಾಗ್ಲೂ ಕೂಡ ಧನುಷ್ ಅವರು ಸ್ವಲ್ಪ ಇಲ್ಲಿ ಚೇಂಜ್ ಆಗ್ಬಿಟ್ಟಿದ್ದಾರೆ, ಅದು ಗೊತ್ತಾಗ್ತದೆ. ಸುಮಾರು 2-3 ದಿವಸದಿಂದ ಈ ಒಂದು ವೀಕ್ ಯಾವಾಗ ಸ್ಟಾರ್ಟ್ ಆಗಿದೆಯೋ ಇಲ್ಲಿ ಅವಾಗಿಂದ ಧನುಷ್ ಅವ್ರ ಆಟನೇ ಚೇಂಜ್ ಆಗೋಗ್ಬಿಟ್ಟಿದೆ. ಇದೇ ರೀತಿ ಆಡಿದ್ರೆ ಬೇಗ ಮನೆಗೆ ಬರ್ತಾರೆ ಅಂತ ಗೊತ್ತಾಗುತ್ತೆ. ಅವ್ರ ಹತ್ರನೂ ಹೋಗಿ ಸಮಾಧಾನ ಮಾಡಕ್ ಹೋಗ್ತಾರೆ, ಇವ್ರ ಹತ್ರನೂ ಬಂದು ಸಮಾಧಾನ ಮಾಡಕ್ ಹೋಗ್ತಾರೆ. ಅವ್ರದ್ದು ತಪ್ಪಿಲ್ಲ, ಇವ್ರದ್ದು ತಪ್ಪಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ. ನೋಡಿ, ಪ್ರತಿಯೊಂದು ವಿಚಾರನೂ ಕೂಡ ಇಲ್ಲಿ ಗಿಲ್ಲಿ ಅವರು ತುಂಬಾ ಚೆನ್ನಾಗಿ ಸೂಕ್ಷ್ಮವಾಗಿ ಇಲ್ಲಿ ಅಬ್ಸರ್ವ್ ಮಾಡಿದ್ದಾರೆ. ಇಲ್ಲಿ ಪರ ವಿರೋಧ ಮಾತಾಡಬೇಕು ಅಂತ ಅಲ್ಲಿ ಹೇಳ್ತಲ್ಲ, ಅಲ್ಲೂ ಸರಿ ಇಲ್ಲೂ ಸರಿ ಅಂತಂದ್ರೆ ಮತ್ತೆ ಯಾರ್ದು ತಪ್ಪು? ಇಲ್ಲಿ ಗಿಲ್ಲಿಯವ್ರು ಕರೆಕ್ಟಾಗಿ ಗೆಸ್ ಮಾಡಿದ್ದಾರೆ. ಇಲ್ಲಿ ಧನುಷ್ ಅವ್ರು ಏನು ತಪ್ಪು ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಅದಕ್ಕೆ ಆ ಕಡೆನೂ ಮಾತಾಡಬಾರ್ದು, ಈ ಕಡೆನೂ ಮಾತಾಡಬಾರ್ದು. ಇವ್ರು ಏನು ಅಂತಂದ್ರೆ ಅವ್ರನ್ನೂ ನಿಷ್ಠೂರ ಕಟ್ಕೋಬಾರ್ದು, ಇವ್ರನ್ನೂ ನಿಷ್ಠೂರ ಕಟ್ಕೋಬಾರ್ದು ಅಂತ ಹೋಗ್ತಿದ್ದಾರೆ. ಬಟ್ ಇಲ್ಲಿ ಬಿಗ್ ಬಾಸ್ ಮೇಲೆ ಆಟ ಆಡ್ತಾರೆ, ಖಂಡಿತವಾಗ್ಲೂ ಆ ಒಂದು ಆಟ ಅಂತಾನೆ ಅನ್ನಿಸ್ಕೊಳ್ಳಲ್ಲ. ನೆಕ್ಸ್ಟ್ ಇಲ್ಲಿ ಅಭಿ ಅವ್ರು ಬರ್ತಾರೆ, ರಿಷಾ ಅವ್ರ ಹೆಸರು, ಸೂರಜ್ ಅವ್ರ ಹೆಸರನ್ನ ತಗೋತಾರೆ. ಜಾನ್ವಿ ಅವ್ರು ಬಂದು ಅಭಿ ಅವ್ರ ಹೆಸರು, ಮಾಳು ಅವ್ರ ಹೆಸರನ್ನ ತಗೋತಾರೆ. ಇಲ್ಲಿ ಜಾನ್ವಿ ಅವರಿಗೆ ರೀಸನ್ ಕೊಡೋಕ್ಕೆ ಬರಲ್ಲ ಅಂತ ಅನಿಸುತ್ತೆ. ಯಾಕಂತಂದ್ರೆ ಕಳೆದ ವಾರ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಮಾಳುವರು ಜಾನ್ವಿ ಅವ್ರನ್ನ ಇಲ್ಲಿ ನಾಮಿನೇಟ್ ಮಾಡಿದ್ರು ಅಂತ ಅಂದ್ಬಿಟ್ಟು ಅವ್ರು ತಗೊಂಡ್ರು ಹೆಸರನ್ನ ಅಂತ ಅನಿಸ್ತು. ಮಾಳುವರ ಹೆಸರನ್ನ ತಗೊಳಕ್ಕೆ ಅದಕ್ಕೆ ಅಂತಾನೆ ಅನಿಸ್ತದೆ. ಇಲ್ಲಿ ಬೇರೆ ಏನು ರೀಸನ್ ಇರ್ಲಿಲ್ವಲ್ಲ, ಒಟ್ಟಿನಲ್ಲಿ ಏನೋ ಒಂದು ರೀಸನ್ ಕೊಡಬೇಕು, ಕೊಟ್ಟರು. ಇನ್ನು ಅಶ್ವಿನಿ ಅವ್ರು ಬರ್ತಾರೆ, ಸ್ಪಂದನ ಅವ್ರ ಹೆಸರನ್ನ ಮತ್ತೆ ರಿಷಾ ಅವ್ರ ಹೆಸರನ್ನ ಇಲ್ಲಿ ತಗೊಂತಾರೆ. ಟೋಟಲ್ ಆಗಿ ಬಿಗ್ ಬಾಸ್ ಮನೆಯಿಂದ ಯಾರ್ಯಾರೀಗ ನಾಮಿನೇಟ್ ಆಗಿದ್ದಾರೆ ಅಂತ ಇಲ್ಲಿ ಗೊತ್ತಾಗಿದೆ. ಬರೀ ಉಳ್ಕೊಂಡಿದ್ದು ಯಾರು ಅಂತಂದ್ರೆ ಇಲ್ಲಿ ಕಾವ್ಯ ಅವರು ಮತ್ತಿಲ್ಲಿ ಗಿಲ್ಲಿ ನಟ ಅವರು, ರಘು ಅವರು. ಇದು ಏನು ಕೊಟ್ರಪ್ಪ, ಡೈರೆಕ್ಟ್ ನಾಮಿನೇಟೆಡ್ ಮಾಡಬೇಕು ಅಂತಂದ್ಬಿಟ್ಟು ಇಷ್ಟು ಜನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋಕ್ಕೆ ನಾಮಿನೇಷನ್ ಆಗಿದ್ರು. ರಕ್ಷಿತ್ ಅವರು ಈ ಸತಿ ಸೇವ್ ಆಗಿದ್ರು. ಕಳೆದ ವಾರ ಏನೋ ಇಲ್ಲಿ ನಾಮಿನೇಟ್ ಆಗಿದ್ರು. ಆದರೆ ಈ ವಾರ ನೋಡಿ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗಿತ್ತು. ಬೇಕು ಅಂತಂದ್ಬಿಟ್ಟು ಬಿಗ್ ಬಾಸ್ ಈ ರೀತಿ ಮಾಡ್ತಾ ಇದಾರೆ ಅಂತ ಕೂಡ ನನಗನ್ನಿಸ್ತು ಪರ್ಸ್ನಲ್ ಆಗಿ. ನಿಮಗೇನು ಅನ್ನಿಸ್ತು ಅನ್ನೋದನ್ನ ಇಲ್ಲಿ ಕಮೆಂಟಲ್ಲಿ ತಿಳಿಸಿ. ಯಾಕಂದರೆ ಇವಾಗ ರಘು ಅವರು ಕ್ಯಾಪ್ಟನ್ ಆಗಿದ್ದಾರೆ, ಅದಕ್ಕೆ ಡೈರೆಕ್ಟ್ ನಾಮಿನೇಟ್ ಮಾಡಬೇಕು ಅಂತ ಇಲ್ಲಿ ಹೇಳಿದ್ರು. ಅಷ್ಟು ಜನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋಕ್ಕೆ ನಾಮಿನೇಟ್ ಆಗಿದ್ರಲ್ವಾ, ಡೈರೆಕ್ಟ್ ನಾಮಿನೇಷನ್ ಅಂತ ಯಾಕೆ ಕೊಟ್ಟರು? ಟ್ವಿಸ್ಟ್ ಆಗಿ ಕೊಟ್ಟರು ಅಥವಾ ಬೇಕು ಅಂತಾನೆ ರಕ್ಷಿತ್ ಅವ್ರು ನಾಮಿನೇಟ್ ಆಗಬೇಕು ಅಂತಾನೆ ಕೊಟ್ಟರು ಏನೋ ಗೊತ್ತಿಲ್ಲ. ಇಲ್ಲಿ ರಘು ಅವರಂತೂ ಕಳೆದ ವಾರ ಇಲ್ಲಿ ಅವ್ರು ನಾಮಿನೇಟ್ ಮಾಡಿದ್ರು ಅಂತ ಇವರು ಕೂಡ ಇಲ್ಲಿ ನಾಮಿನೇಟ್ ಮಾಡಿದ್ರು. ಯಾಕಂದ್ರೆ ಬೇರೆಯವ್ರದ್ದು ಆಪ್ಷನ್ ಇಲ್ಲ. ಆಲ್ರೆಡಿ ಜಾನ್ವಿ ಅವರು ನಾಮಿನೇಟ್ ಆಗ್ಬಿಟ್ಟಿದ್ದಾರೆ ಡೈರೆಕ್ಟ್ ಆಗಿ, ಮತ್ತೆ ಅಶ್ವಿನಿ ಗೌಡ ಅವರು ನಾಮಿನೇಟ್ ಆಗ್ಬಿಟ್ಟಿದ್ದಾರೆ. ಇವಾಗ ಮಿಕ್ಕೊಂಡಿರೋದು ಬಿಗ್ ಬಾಸ್ ಮೇಲೆ 3 ಜನ. ಇವ್ರು 3 ಜನ ಬಿಟ್ಟು ಮಿಕ್ಕಿದವರು ಎಲ್ಲರೂ ಕೂಡ ನಾಮಿನೇಟ್ ಆಗಿರೋ ಒಂದು ರಘು ಅವರು, ಗಿಲ್ಲಿ ಅವರು, ಕಾವ್ಯ ಅವರು. ಅದರಲ್ಲೂ ಕೂಡ ಇಲ್ಲಿ ರಾಶಿಕ್ ಅವ್ರು ಮಾತಾಡ್ತಾರೆ, ಇಲ್ಲಿ ಕಾವ್ಯ ಬಚಾವ್ ಆಗ್ತಾನೆ ಇದ್ದಾರೆ ಅಂತ ಅಂದ್ಬಿಟ್ಟು. ಅವ್ರು ನಾಮಿನೇಟ್ ಆಗಿದ್ದೀನಿ ಅನ್ನೋ ಫೀಲ್ ಇಲ್ಲಿ ರಾಶಿಕ್ ಅವ್ರಿಗೆ ಇಲ್ಲ, ಆದರೆ ಕಾವ್ಯ ಇಲ್ಲಿ ನಾಮಿನೇಟ್ ಆಗ್ಲಿಲ್ವಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೆ ಫೀಲ್ ಆಗ್ಬಿಟ್ಟಿದೆ ಸಿಕ್ಕಾಪಟ್ಟೆ. ಸ್ವಲ್ಪ ಈ ಒಂದು ಬುದ್ಧಿನ ರಾಶಿಕ್ ಅವರು ಬಿಟ್ಟರೆ ತುಂಬಾನೇ ಚೆನ್ನಾಗಿರುತ್ತೆ. ಫಸ್ಟು ಅವರು ಏನು ಆಟ ಆಡ್ತಾ ಇದ್ದಾರೆ ಅಂತ ನೋಡಬೇಕು, ಬೇರೆಯವ್ರ ಆಟನ ನೋಡ್ಬಿಟ್ಟು ಇಲ್ಲಿ ಹೊಟ್ಟೆ ಕಿಚ್ಚು ಪಟ್ಕೋಬಾರ್ದು. ಅವರು ಆಟ ಚೆನ್ನಾಗಿ ಆಡ್ತಿದ್ದಾರೆ ಗೇಮ್ ಅಂತ ಬಂದಾಗ. ಬಟ್ ಕಾವ್ಯ ಅವ್ರ ಬುಡಕ್ಕೆ ಯಾಕೆ ಹೋಗ್ತಾರೋ ಗೊತ್ತಿಲ್ಲ ಇವರು. ಇಲ್ಲಿ ಇದಾಗಿದ ತಕ್ಷಣ ಮಸ್ತ್ ಟ್ವಿಸ್ಟ್ ಅಂದ್ರೆ ನಂಗಂತೂ ಸಕ್ಕತ್ತಾಗಿ ಇಷ್ಟ ಆಯ್ತು ಈ ಟ್ವಿಸ್ಟ್. ಯಾಕಂದ್ರೆ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಏನು ಹೇಳ್ತಿದ್ರು, ಇದು ಸ್ವಲ್ಪ ನನಗೆ ಅದೇ ರೀತಿ ಅನ್ನಿಸ್ತು. ಇಲ್ಲಿ ಗಿಲ್ಲಿ ಅವರು ಮತ್ತೆ ಇಲ್ಲಿ ಅಶ್ವಿನಿ ಗೌಡ ಅವರು ಇಬ್ರು ಕೂಡ ಕ್ಯಾಪ್ಟನ್ ಆಗ್ತಾರಲ್ಲ, ಯಾಕಂತಂದ್ರೆ ಗುಲಾಮ ಅಂತ ಅಂದ್ಬಿಟ್ಟು ಮನೆಯವರು ಎಲ್ಲರೂ ಕೂಡ ಇಲ್ಲಿ ಗಿಲ್ಲಿ ಅವ್ರನ್ನ ಆರಿಸಿರ್ತಾರೆ, ಮತ್ತೆ ಇಲ್ಲಿ ರೂಲ್ಸ್ ಬ್ರೇಕ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅಶ್ವಿನಿ ಗೌಡ ಅವ್ರನ್ನ ಆರಿಸಿರ್ತಾರೆ. ಈ ಒಂದು ಚಟುವಟಿಕೆಯಲ್ಲಿ ಇವರಿಬ್ಬರಿಗೂ ಕೂಡ ಒಂದು ಅಶ್ವಿನಿ ಗೌಡ ಅವ್ರಿಗೆ ಬೋರ್ಡ್ ಬಂದಿರುತ್ತೆ, ಗಿಲ್ಲಿ ನಟ ಅವ್ರಿಗೆ ಗುಲಾಮ ಅಂತ ಬಂದಿರುತ್ತೆ. ಇವರಿಬ್ಬರನ್ನೇ ಕ್ಯಾಪ್ಟನ್ ಮಾಡಿದ್ರು. ತುಂಬ ಚೆನ್ನಾಗಿತ್ತು. ಯಾಕಂದ್ರೆ ನಾವ್ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಎಲ್ಲರೂ ಕೂಡ ಇಲ್ಲಿ ಶಾಕ್ ಆದ್ರು, ನನಗೂ ಕೂಡ ಇಲ್ಲಿ ಶಾಕ್ ಆಯಿತು. ಇದಾಗಿದ ತಕ್ಷಣ ಮನ ಒಲಿಸ್ಬೇಕು ಅಂತ ಇಲ್ಲಿ ಹೇಳಿದ್ರು. ಅಶ್ವಿನಿ ಗೌಡ ಅವ್ರಿಗೆ ಇಲ್ಲಿ ರಕ್ಷಿತಾ ಅವ್ರ ಮನ ಒಲಿಸಕ್ಕೆ ಇಷ್ಟನೇ ಇರಲಿಲ್ಲ. ಇಲ್ಲಿ ಧ್ರುವಂತ್ ಅವರೇ ಇಲ್ಲಿ ಪ್ಲಾನ್ ಕೊಟ್ಟಿದ್ದು. ಯಾಕಂತಂದ್ರೆ ಬೇಕು ಅಂತ ಕರ್ಕೋ ಅಂತ ಅಂದ್ಬಿಟ್ಟು ಏನಂದ್ರೆ ಜಗಳ ಹಚ್ಚಕ ಹೇಳಿದ್ರೆ ಏನೋ ಗೊತ್ತಿಲ್ಲ. ಒಟ್ಟಲ್ಲಿ ರಕ್ಷಿತ್ ಅವರು ಫೇವರಿಸಮ್ ಅಂತೂ ಇಲ್ಲಿ ಮಾಡಲಿಲ್ಲ. ಯಾಕಂತಂದ್ರೆ ನಾನು ಗಿಲ್ಲಿಯವ್ರ ಜೊತೆ ಜಾಸ್ತಿ ಮಾತಾಡ್ತೀನಿ, ಕಾವ್ಯ ಅವ್ರನ್ನ ಇಲ್ಲಿ ಹಿಡಿದಿಟ್ಕೊಂಡ್ಬಿಡೋಣ, ಹಾಗೆ ಮಾಡ್ಬಿಡೋಣ, ಹೀಗೆ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ಅದೇ ತುಂಬಾ ಚೆನ್ನಾಗಿ ಇಲ್ಲಿ ರಕ್ಷಿತ್ ಅವ್ರು ಆಟ ಆಡಿದ್ರು ಗೇಮ್ ಅಂತ ಬಂದ್ರೆ. ಬಟ್ ಇಲ್ಲಿ ನಿಜವಾಗ್ಲೂ ಕೂಡ ಅಶ್ವಿನಿ ಗೌಡ ಅವ್ರಿಗೆ ರಕ್ಷಿತ್ ಅವರು ಅವ್ರ ಟೀಮಲ್ಲಿ ಸೇರಿಸ್ಕೊಳ್ಳೋಕೆ ಇಷ್ಟನೇ ಇರಲಿಲ್ಲ. ಧ್ರುವಂತ್ ಅವ್ರು ಹೇಳಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಲ್ಲಿ ಅವರು ಅವ್ರ ಟೀಮ್ಗೆ ಸೆಲೆಕ್ಟ್ ಮಾಡ್ಕೊಂಡ್ರು. ಹನಿ ಹನಿ ಡ್ರಮ್ ಕಹಾನಿ ಅಂತಂದ್ಬಿಟ್ಟು ಸ್ವಲ್ಪ ಇಲ್ಲಿ ಮೋಸ ಮಾಡಿದ್ರು ಅಂತ ಇಲ್ಲಿ ಅನಿಸ್ತು. ಇಲ್ಲಿ ಧನುಷ್ ಅವರು ಅಭಿ ಅವರು ಏನ್ ಮಾಡಿದ್ರು ಅಂತಂದ್ರೆ, ಫಸ್ಟ್ ಇಲ್ಲಿ ಕಾವ್ಯ ಅವರು ಸ್ಪಂದನವರು ನೀರು ತಂದು ಹಾಕಿರ್ತಾರಲ್ಲ, ಆ ನೀರ್ನ ಕೆಳಗಡೆ ಚೆಲ್ತಾರೆ. ಯಾಕಂತಂದ್ರೆ ಇಲ್ಲಿ ನೀರದ್ರಲ್ಲಿ ಇತ್ತು ಅಂತಂದ್ರೆ ಭಾರ ಜಾಸ್ತಿ ಆಗ್ತಾ ಹೋಗುತ್ತೆ. ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದು. ಫಸ್ಟ್ ಇಲ್ಲಿ ರೂಲ್ಸ್ ಬೇಕು ಅದು ಇದು ಅಂತ ಇಲ್ಲಿ ಮಾತಾಡಿದ್ರು. ಡ್ರಮ್ ನ ಬಗ್ಗಿಸ್ಬೇಕು ಅಂತ ಅಂದ್ಬಿಟ್ಟು ಫಸ್ಟ್ ಇಲ್ಲಿ
ಹೇಳೇ ಇರಲಿಲ್ಲ. ಇಲ್ಲಿ ಧನುಷ್ ಅವರು ಮತ್ತೆ ಅಭಿ ಅವರು ಸ್ವಲ್ಪ ಓವರ್ ಥಿಂಕ್ ಮಾಡಿಬಿಟ್ಟು ಬಗ್ಸಕ್ ಹೋದ್ರು. ಕಾವ್ಯ ಅವರು ಎಷ್ಟೇ ಸತಿ ಬಂದು ಹೇಳಿದ್ರು ಕೂಡ ಅವರು ಕೇಳಿಸ್ಕೊಳ್ಳೇ ಇಲ್ಲ. ಆದ್ರೆ ಬಿಗ್ ಬಾಸ್ ಮಧ್ಯಕ್ಕೆ ಬಂದ್ಬಿಟ್ಟು 2 ಸತಿ ಇಲ್ಲಿ ಹೇಳ್ತಾರೆ. ಒಂದ್ಸತಿ ಗೆರೆಗೆ ಹಾಕಿದೀವಿ, ದೂರ ಹೋಗ್ಬೇಡಿ ಅಂತ ಕೂಡ ಇಲ್ಲಿ ಹೇಳಿದ್ರು. ಮತ್ತೆ ಇಲ್ಲಿ ಆ ಆಟದ ಒಂದು ನಿಯಮ ಏನಿದೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಅಂತ ಕೂಡ ಇಲ್ಲಿ ಹೇಳಿದ್ರು. ಆದ್ರೆ ಫೈನಲ್ ರಿಸಲ್ಟ್ ಬಂದ್ಬಿಟ್ಟು ಇಲ್ಲಿ ಅಶ್ವಿನಿ ಗೌಡ ಅವ್ರ ಟೀಮೇ ಗೆಲ್ತು. ಒಂದು ಗೇಮ್ ಅಲ್ಲಿ ಈ ತರ ಒಂದು ಮಿಸ್ಟೇಕ್ ಇದ್ರೂ ಕೂಡ ಕೊನೆಯದಾಗಿ ಇಲ್ಲಿ ಎಂಡ್ ರಿಸಲ್ಟ್ ಬಂದಿದ್ದು ಇಲ್ಲಿ ಅಶ್ವಿನಿ ಗೌಡ ಟೀಮೇ ಗೆಲ್ತು ಅಂತ ಅಂದ್ಬಿಟ್ಟು ಇಲ್ಲಿ ಉಸ್ತುವಾರಿಗಳು ಒಂದು ಯುದ್ಧ ಕದನ ಜಗಳ ಎಲ್ಲಾ ಕೂಡ ಮಾಡ್ತಾ ಇದ್ರು. ಓವರ್ ಆಗಿ ಮಾತಾಡಿದ್ದು ತುಂಬಾನೇ. ಇಲ್ಲಿ ಸ್ವಲ್ಪನೂ ಕೂಡ ತುಂಬಾ ಮಿತಿ ಮೀರಿ ಮಾತಾಡಿದ್ರು ಅವ್ರು. ಉಸ್ತುವಾರಿ ಇಲ್ಲಿ ಮಾತಾಡಬೇಕು ಗಿಲ್ಲಿ ನಟ ಅವರು ಮಾತಾಡಿದ್ರು. ಆದ್ರೆ ಯಾವನೋ ನೀನೋ ಅಂತ ಅಂದ್ಬಿಟ್ಟು ಪ್ರತಿ ಸತಿ ಟ್ರಿಗರ್ ಆಗಂಗೆ ಮಾತಾಡಿದ್ರು. ಎಂತವ್ರಿಗೆ ಆದ್ರೂ ಕೂಡ ಆ ಜಾಗದಲ್ಲಿ ನಾವು ನಿಂತು ಇಲ್ಲಿ ಯೋಚನೆ ಮಾಡ್ಬೇಕಾಗತ್ತೆ. ಕೈ ಹೀಗೆ ತೋರಿಸ್ಕೊಂಡಿರ್ಬೋದು, ಇಲ್ಲ ಅಂತಂದ್ರೆ ಮುಚ್ಕೊಂಡು ಹೋಗೋ ಅಂತ ಹೇಳೋದಿರ್ಬೋದು. ಯಾವನೋ ನೀನು ಅಂತ ಅಂದ್ಬಿಟ್ಟು ಪ್ರತಿ ಸತಿ ಈ ತರ ಹೇಳ್ತಾ ಇದ್ರೆ ಆ ಒಂದು ನೀವು ವಿಟಿ ಅಬ್ಸರ್ವ್ ಮಾಡಿ, ಯಾವನೋ ನೀನು ಅಂತ ಕೈ ತೋರಿಸ್ಕೊಂಡು ಇಲ್ಲಿ ಮೈ ಮೇಲೆ ಬರ್ತಾರೆ ಇಲ್ಲಿ ಅಶ್ವಿನಿ ಗೌಡ ಅವರು. ಯಾರು ಕೂಡ ಆತರ ಬರಲ್ಲ. ಬಟ್ ಇವ್ರು ಸ್ವಲ್ಪ ಅತಿರೇಕವಾಗಿ ಮಾಡ್ತಾ ಇದ್ದಾರೆ. ಕಂಟೆಂಟ್ಗೋಸ್ಕರ ಈ ರೀತಿಯಾಗಿ ಇಳಿತಾರ ಅಂತ ಕೂಡ ಇಲ್ಲಿ ಅನ್ಸುತ್ತೆ. ನಿಜವಾಗ್ಲೂ ಕೂಡ ಒಂದು ಪ್ರೋಮೋ ಬಿಟ್ಟಿದ್ರಲ್ಲ, ಸಿಂಪತಿ ಕಾರ್ಡ್ ಇಲ್ಲಿ ಪ್ಲೇ ಮಾಡ್ತಾ ಇದಾರೆ ಅಂತ ಪಕ್ಕ ಇಲ್ಲಿ ಗೊತ್ತಾಗ್ತಿದೆ. ಟೀಮ್ ಗೆದ್ದಿದೆ ನೋಡಿ, ಆದ್ರೂ ಕೂಡ ಒಳಗಡೆ ಹೋಗಿ ಇಷ್ಟು ಡ್ರಾಮಾ ಮಾಡ್ತಾರೆ ಅಂತಂದ್ರೆ ಬೇಕು ಅಂತಾನೆ ಈ ರೀತಿಯಾಗಿ ಡ್ರಾಮಾ ಆಡಿದ್ದು. ಅದರಲ್ಲೂ ಕೂಡ ಇಲ್ಲಿ ರಾಶಿಕಾ ಅವ್ರದ್ದು ಒಂದು ಮೈಂಡ್ ಡೈವರ್ಟ್ ಮಾಡಕ್ಕೆ ಜಾನ್ವಿ ಅವರು ಏನೆಲ್ಲ ಹರಸಾಹಸ ಪಟ್ರು. ಅಪ್ಪ ನಿಜವಾಗ್ಲೂ ಕೂಡ ಇಲ್ಲಿ ಜಾನ್ವಿ ಅವರು ಒಂದು ಆಟ ಅಂತ ಬಂದಾಗ ಬೇರೆಯವ್ರನ್ನ ಯಾವ ರೀತಿ ಹಾಳು ಮಾಡ್ಬೇಕು ಅಂತ ಅಂದ್ಬಿಟ್ಟು ಇವ್ರನ್ನ ನೋಡಿ ಕಲ್ತ್ಕೋಬೇಕು. ಇಲ್ಲಿ ರಾಶಿಕಾ ಅವ್ರು ಆರಾಮಾಗಿ ಆಡ್ತಾ ಇದಾರೆ ಗಿಲ್ಲಿಯವ್ರ ಟೀಮಲ್ಲಿ ಇದ್ಬಿಟ್ಟು. ಇಲ್ಲಿ ಹಾಗೆ ಮಾಡ್ತಾಳೆ ಹೀಗೆ ಮಾಡ್ತಾಳೆ ಕಾಕ್ರೋಚ್ ಸುದ್ದಿ ವಿಚಾರಗಳನ್ನೆಲ್ಲ ಇಲ್ಲಿ ತಗೊಂತಾರಂತೆ. ಗೇಮ್ ಆಡಮ್ಮ, ನೀರು ತಗೊಂಡ್ಬಿಟ್ಟು ಅದು ಡ್ರಮ್ಗೆ ಸುರಿಯಮ್ಮ ಅಂತಂದ್ರೆ ಅಶ್ವಿನಿ ಗೌಡ ಅವ್ರು ಹೇಳ್ತಾ ಇದಾರೆ ಇಲ್ಲ ನಿಂತ್ಕೋ, ಪಾಸ್ ನಿಂತ್ಕೋ ಅಂತ ಅಂದ್ಬಿಟ್ಟು ಕೇಳಕ್ಕೆ ರೆಡಿ ಇಲ್ಲ. ಒಟ್ನಲ್ಲಿ ಏನೋ ನಾನು ಮಾಡಿದ್ದೆ ಸರಿ ಅಂತ ಅಂದ್ಬಿಟ್ಟು ಇಲ್ಲಿ ಜಾನ್ವಿ ಅವರು ಆಟ ಆಡ್ತಾ ಇದಾರೆ. ರಾಶಿಕ್ ಅವ್ರು ಹೇಳ್ತಾನೆ ಇದಾರೆ ತೀರಾ ಪರ್ಸನಲ್ ಆಗಿ ತಗೊಂತಿದ್ದೀರಾ ಜಾನ್ವಿ ಅವರೇ, ಪ್ಲೀಸ್ ಬೇಡ ಈ ತರ ಎಲ್ಲ ಮಾಡಬೇಡಿ ಅಂತ ಅಂದ್ಬಿಟ್ಟು ಒಟ್ನಲ್ಲಿ ಆಟ ಆಡೋರಿಗೆ ಮೈಂಡ್ ಡೈವರ್ಟ್ ಮಾಡ್ತಾರೆ. ಆಟದ ಕಡೆಯಲ್ಲಿ ಗಮನ ಬರಬಾರ್ದಲ್ಲ ರಾಶಿಕ್ ಅವ್ರಿಗೆ. ಅದಕ್ಕೆ ಇಲ್ಲಿ ಗಿಲ್ಲಿ ನಟ ಅವ್ರು ಒಂದು ಮಿಸ್ಟೇಕ್ ಏನಪ್ಪ ಮಾಡಿದ್ರು ಅಂತಂದ್ರೆ, ಸ್ಪಂದನ ಅವರು ಮತ್ತಿಲ್ಲಿ ಕಾವ್ಯ ಅವ್ರನ್ನ ಬಕೆಟ್ ಅಲ್ಲಿ ನೀರು ತರಕ್ ಬಿಟ್ರು. ಒಬ್ಬರನ್ನ ಇಲ್ಲಿ ಹಾಕ್ಬೇಕಿತ್ತು. ರಾಶಿಕಾ ಅವರು ಹೈಟ್ ಇದ್ರು. ಇಲ್ಲಿ ರಾಶಿಕಾ ಅವ್ರು ಹೈಟ್ ಇರೋ ಕಾರಣ ಸ್ವಲ್ಪ ಅವ್ರಿಗೆ ಹಾಕಕ್ಕೆ ಈಸಿ ಆಗೋದು. ಇಲ್ಲಿ ಸ್ಪಂದನ ಅವರು ತಡೆಯಕ್ಕೆ ನಿಂತ್ಕೋಬೇಕಿತ್ತು ನನ್ನ ಪ್ರಕಾರ. ಅಂದ್ರೆ ಯಾಕಂದ್ರೆ ಒಬ್ಬೊಬ್ಬರದ್ದು ಒಂದೊಂಥರ ಒಪಿನಿಯನ್ ಇರುತ್ತಲ್ಲ. ಇಲ್ಲಿ ಸ್ವಲ್ಪ ಹೆಲ್ಪ್ ಆಗಿರೋದು ಹೈಟ್ ಲೆವೆಲ್ ಇಲ್ಲಿ ಅಬ್ಸರ್ವ್ ಮಾಡಕ್ ಹೋದ್ರೆ ಇಲ್ಲಿ ಸ್ಪಂದನ ಅವರು ತುಂಬಾನೇ ಸ್ಲೋ ಇದ್ರು ಅಂತ ಇಲ್ಲಿ ಅನಿಸ್ತು. ಕಾವ್ಯ ಅವ್ರು ಸಿಕ್ಕಾಪಟ್ಟೆ ಇಲ್ಲಿ ಫಾಸ್ಟ್ ಆಗಿ ತಗೊಂಡ್ಬರ್ತಿದ್ರು. ನೀರು ಹಾಕ್ಬೇಕಾದ್ರೆ ನೀವು ನೋಡ್ಬೋದು ತುಂಬಾ ಇಲ್ಲಿ ಎಫರ್ಟ್ ಹಾಕಿದ್ರು. ಬಟ್ ರಾಶಿಕಾ ಅವರು ಆ ಒಂದು ಜಾಗದಲ್ಲಿ ಇದ್ದಿದೆ ಇನ್ನೂ ತುಂಬಾ ಚೆನ್ನಾಗಿ ಫೈಟ್ ಸಿಕ್ತಿತ್ತು ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ಆದ್ರೆ ಪಾಪ ಇವರಿಗೆ ಸೂರಜ್ ಅವರಿಗೆ ಸಿಕ್ಕಾಪಟ್ಟೆ ಗಾಯ ಆಯ್ತು ಅಂತ ಕಾಣಿಸುತ್ತೆ. ಹಿಡ್ಕೊಳಕ್ ಆಗ್ಲಿಲ್ಲ. ನೀರೇನೋ ತುಂಬಿಸಿದ್ರು ಹೌದು, ಬಟ್ ಹಿಡ್ಕೊಳಕ್ ಆಗ್ಲಿಲ್ಲ. ಇವರು ಫಸ್ಟೇ ಇಲ್ಲಿ ರೆಡ್ ಕಡೆ ಟೀಮ್ ಅವ್ರು ಏನ್ ಮಾಡೋದು ಅಂದ್ರೆ ಡ್ರಮ್ಮಲ್ಲಿ ಇದ್ದಿದ್ದು ನೀರೆಲ್ಲ ಇಲ್ಲಿ ಕೆಳಗಡೆ ಚೆಲ್ಬಿಟ್ರು. ಅದೇ ಒಂದು ಮೇನ್ ಮಿಸ್ಟೇಕ್. ಇವರಿಬ್ರು ಕೂಡ ರಘು ಅವರು ಸೂರಜ್ ಅವರು ನಿಯತ್ತಾಗಿ ಇಲ್ಲಿ ಆಡಿದ್ರು. ಅವ್ರು ಮಾಡಿದ ಮಿಸ್ಟೇಕೇ ಇಲ್ಲಿ ಅದು. ಇವರು ರೂಲ್ಸ್ಗಳನ್ನ ಬ್ರೇಕ್ ಮಾಡ್ಕೊಂಡು ಫಸ್ಟೇ ಇಲ್ಲಿ ನೀರನ್ನ ಚೆಲ್ಲಿ ಆ ನಂತರ ಸುಮ್ಮನೆ ಇಲ್ಲಿ ಎತ್ತಿಡ್ಕೊಂತಾರೆ. ಇದಕ್ಕೆ ಯಾವುದೇ ಒಂದು ಜಗಳ ಆಡಲಿ ಅಶ್ವಿನಿ ಗೌಡ ಅವರು. ಗಿಲ್ಲಿ ನಟ ಅವರು ಅದನ್ನ ಅಲ್ಲೇ ಸ್ಟಾಪ್ ಮಾಡಿಸ್ಬೇಕಿತ್ತು, ಆ ನೀರ್ನ ಹಾಕಿಸ್ಬೇಕಿತ್ತು. ಅವ್ರು ಹಾಕಿಸ್ಲಿಲ್ಲ. ಹಾಕು ಅಂತಂದ್ರು ಇಲ್ಲಿ ಹಾಕಕ್ಕಾಗಲಿಲ್ಲ. ಬಟ್ ಸುಮಾರು ರೂಲ್ಸ್ಗಳು ಬ್ರೇಕ್ ಆಯಿತು. ಬಟ್ ಎಂಡ್ ರಿಸಲ್ಟ್ ನೋಡ್ಬೇಕಲ್ವಾ. ಇಲ್ಲಿ ಅಶ್ವಿನಿ ಗೌಡ ಅವ್ರ ಟೀಮೇ ಇಲ್ಲಿ ಗೆದ್ದಿದೆ. ಆದ್ರೆ ನೋಡಿ ಇಲ್ಲಿ ವಟ ಅಂತ ಮಾತಾಡಬೇಡ, BP ರೇಸ್ ಮಾಡ್ಕೋಬೇಡ ಅಂತ ಇಲ್ಲಿ ಹೇಳಿದ್ರು. ಇದು ಏನು ಅಂದ್ರೆ ಕೆಟ್ಟ ಪದ ಏನು? ನನ್ನ ಪ್ರಕಾರ ಏನು ಕೆಟ್ಟ ಪದ ಅಲ್ವೇ ಅಲ್ಲ. ಇವ್ರ ತರ ಅಶ್ವಿನಿ ಗೌಡ ಅವ್ರ ತರ ಯಾವನೋ ಅಂತ ಅಂದ್ಬಿಟ್ಟು ಪ್ರತಿ ಸತಿ ಕೂಡ ಅವರಲ್ಲಿ ಸಡನ್ ಆಗಿ ಹೇಳಿದ್ರು ಮೇಡಮ್ ಅಂತ ಅಂದ್ಬಿಟ್ಟು ಹಾಗೆ ಇಲ್ಲಿ ಕಂಟಿನ್ಯೂ ಮಾಡಿದ್ರು. ಆದ್ರೂ ಕೂಡ ನೀನು ಯಾವನೋ ಅಂತ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ತುಂಬಾನೇ ಬೇಜಾರಾಗುತ್ತೆ ಇಲ್ಲಿ ಈ ರೀತಿಯಾಗಿ ಅಶ್ವಿನಿ ಗೌಡ ಅವ್ರು ಮಾಡ್ತಿರೋದು ಅಂದ್ಬಿಟ್ಟು. ಯಾಕಂತಂದ್ರೆ ನೋಡೋರ್ಗೂ ಕೂಡ ಇದು ಅಸಹ್ಯ ಅಂತ ಅನ್ಸ್ಬಿಡುತ್ತೆ. ಕಂಟೆಂಟ್ ಕೊಡೋಕ್ಕೋಸ್ಕರ ಈ ರೀತಿ ಎಲ್ಲ ಮಾತಾಡ್ತಾರ ಅಂತ ಅಂದ್ಬಿಟ್ಟು. ಬಟ್ ಪ್ರೋಮೋ ಬಿಟ್ಟಿದ್ರಲ್ಲ, ಆ ಪ್ರೋಮೋದು ಸೀನ್ ಬಂದ್ಬಿಟ್ಟು ನಾಳೆ ಇಲ್ಲಿ ತೋರಿಸ್ತಾರೆ. ಇವ್ರು ಇಲ್ಲಿ ಮಾಡ್ತಿರೋದು ಒಂದೇ, ಗಿಲ್ಲಿ ನಟ ಅವ್ರದ್ದು ತಪ್ಪು. ಹೇಗನ ಮಾಡಿ ಗಿಲ್ಲಿಯನ್ನ ಈಚೆ ಕಳಿಸ್ಬೇಕು ಅಂತ ಅಂದ್ಬಿಟ್ಟು ಅಶ್ವಿನಿ ಗೌಡ ಅವ್ರು ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಇಲ್ಲಿ ಪೈಪೋಟಿ ಕೊಡ್ತಿರೋದೇ ಗಿಲ್ಲಿ ಅವರು ಅಂತ ಅಂದ್ಬಿಟ್ಟು ಅಶ್ವಿನಿ ಗೌಡ ಅವ್ರಿಗೂ ಕೂಡ ಗೊತ್ತಾಗಿದೆ. ಅದಕ್ಕೆ ಒಂದು ಸಿಂಪತಿ ಕಾರ್ಡ್ ಇರ್ಬೋದು ಅಥವಾ ಏನಾನ ಒಂದು ಜಗಳ ಇರ್ಬೋದು, ಒಂದು ತೇಜವಧೆ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಗಿಲ್ಲಿ ನಟ ಅವರು ಈಚೆ ಕಳಿಸ್ಬಿಡೋಣ ಅಂತಂದ್ಬಿಟ್ಟು ಇವ್ರದೊಂದು ಪ್ಲಾನು. ಇದು ವರ್ಕ್ ಆಗಲ್ಲ. ಯಾಕಂತಂದ್ರೆ ಕರ್ನಾಟಕ ಜನತೆ ಸಪೋರ್ಟ್ ಯಾರಿಗೆ ಮಾಡಬೇಕು ಅಂತಂದ್ಬಿಟ್ಟು ಅವ್ರಿಗೂ ಕೂಡ ಇಲ್ಲಿ ಗೊತ್ತಿದೆ. ಮಾತಿದ್ರೆ ಸಾಕು, ಎಲ್ಲರೂ ಕೂಡ ಕರ್ನಾಟಕ ಜನ ನಿನ್ನ ನೋಡ್ತಾ ಇರ್ತಾರೆ. ನಿನ್ನ ವ್ಯಕ್ತಿತ್ವ ಏನು ಅಂತ ಗೊತ್ತಾಗುತ್ತೆ. ಇದರಿಂದ ನನ್ನ ವ್ಯಕ್ತಿತ್ವ ಹಾಳಾಗಲ್ಲ ಅಂತ ಇಲ್ಲಿ ಅಶ್ವಿನಿ ಗೌಡ ಅವ್ರು ಹೇಳ್ತಿದ್ದಾರೆ. ಅಂದ್ರೆ ಬಿಗ್ ಬಾಸ್ ಅವ್ರು ಇವ್ರ ಒಳಗಡೆ ಹೋಗಿ ಹೇಳ್ತಾ ಇದಾರ ನಿಮ್ ವ್ಯಕ್ತಿತ್ವ ತುಂಬಾ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇದಾರೆ ಹೊರಗಡೆ ಅಂತ ಅಂದ್ಬಿಟ್ಟು. ಸ್ವಲ್ಪ ಆದ್ರೂ ಮಾತಾಡ್ಬೇಕಾರೆ ದೊಡ್ಡವರಾದವರು ಬಿಡಿ, ಎಲ್ಲರೂ ಕೂಡ ಮಿಸ್ಟೇಕ್ ಮಾಡೇ ಮಾಡ್ತಾರೆ. ಬಟ್ ಇವ್ರಿಗೆ ತುಂಬಾ ಗೊತ್ತು ಅಂತ ಹೇಳ್ತಾರಲ್ಲ, ಇವ್ರಿಗೆ ಗೊತ್ತು ಅವ್ರ ವ್ಯಕ್ತಿತ್ವ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಜನಗಳು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಗಿಲ್ಲಿ ನಟ ಅವ್ರ ವ್ಯಕ್ತಿತ್ವ ಇರ್ಬೋದು, ಅಶ್ವಿನಿ ಗೌಡ ಅವ್ರ ವ್ಯಕ್ತಿತ್ವ ಇರ್ಬೋದು, ಇದು ಅವ್ರವ್ರಿಗೆ ಬಿಟ್ಟಿದ್ದು.
ಜನಗಳಿಗೆ ಬಿಟ್ಟಿದ್ದು ಯಾರ್ಯಾರ ವ್ಯಕ್ತಿತ್ವ ಹೇಗೆ ಅಂತ ಅಂದ್ಬಿಟ್ಟು ಅವ್ರವ್ರು ಅರ್ಥ ಮಾಡ್ಕೊಂಡಿರ್ತಾರೆ. ಇವರು ಪ್ರತಿ ಸತಿಯಲ್ಲಿ ಹೇಳ್ತಾನೆ ಇರ್ತಾರೆ ಅವ್ರ ವ್ಯಕ್ತಿತ್ವ ಹಾಗೆ ಇವ್ರ ವ್ಯಕ್ತಿತ್ವ ಹಾಗೆ ಅಂತ ಬಿಟ್ಟು. ಫಸ್ಟ್ ಆಫ್ ಆಲ್ ಅವ್ರ ವ್ಯಕ್ತಿತ್ವ ಹೇಗೆ ಅಂತ ಅಂದ್ಬಿಟ್ಟು ಒಂದು ಸತಿ ಈಚೆ ಬಂದು ನೋಡ್ಲಿ, ಅವ್ರಿಗೆ ಅವಾಗ ಗೊತ್ತಾಗುತ್ತೆ. ತುಂಬಾ ಓವರ್ ಆಗಿ ಡ್ರಾಮಾ ಮಾಡಿಬಿಟ್ರು. ಆದರೆ ಧನುಷ್ ಅವ್ರು ಮಾತಾಡಿದ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ. ನಾಳೆ ಸಿಕ್ಕುತ್ತೆ ಇದಕ್ಕೆ. ಇಲ್ಲಿ ಅವ್ರು ಮಾತಾಡಿದ್ ಕೂಡ ತುಂಬಾನೇ ತಪ್ಪಿತ್ತು. ತುಂಬಾ ಓವರ್ ಆಗಿ ಮಾತಾಡ್ತಾ ಇದಾರೆ. ಇಲ್ಲಿ ಯಾವಾಗ ರಕ್ಷಿತ್ ಅವ್ರ ಹೆಸರು ತಗೊಂಡ್ರೋ ಚೆನ್ನಾಗಿ ಮ್ಯಾನಿಪುಲೇಟ್ ಆಗ್ಬಿಟ್ಟಿದ್ದಾರೆ ಧನುಷ್ ಅವರು ಅಂತ ಕೂಡ ಇಲ್ಲಿ ಗೊತ್ತಾಗ್ತದೆ. ಸೊ ವೀಕ್ಷಕರೇ, ಸದ್ಯ ಮನೆಯಿಂದ ಹೋಗಕ್ಕೆ 3 ಜನ ಬಿಟ್ಟು ಎಲ್ಲರೂ ಕೂಡ ನಾಮಿನೇಟ್ ಆಗಿದ್ದಾರೆ. ಇವತ್ತಿನ ಎಪಿಸೋಡ್ ನಿಮಗೆ ಹೇಗೆ ಅನಿಸ್ತು, ಮತ್ತೆ ಈ ಒಂದು ಟಾಸ್ಕ್ ವಿಚಾರ ನಿಮಗೆ ಹೇಗೆ ಅನಿಸ್ತು, ಇಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.